ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ನಾಟ್ ಮೈ ಚಾನಲ್, ನಮ್ಮೆಲ್ಲರ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಭಾಳ ದಿನಗಳ ನಂತರ ಭೇಟಿ ಆಗ್ತಾ ಇದ್ದೀನಲ್ಲ. ಆ್ಯಕ್ಚುಲಿ ವೀಡಿಯೋಸ್ ಮಾಡಬೇಕು ಅಂತ ಸ್ಟೋರ್ ಮಾಡ್ತಾಯಿದ್ದೀನಿ, ಬಟ್ ಎಡಿಟ್ ಮಾಡಿ ಏನಂತಾರೆ ವೀಡಿಯೋ ನಿಮ್ಮ ತನಕ ಬರ್ಲಿಕ್ಕೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಈ ವಿಡಿಯೋ ಹೇಳಬೇಕಾದ್ರೂ 1 ವೀಕ್ ಆಯಿತು. ಈ ಬುಧವಾರ ಬಿಟ್ಟು ಹೋದ ಬುಧವಾರ ನಾನು ನನ್ನ ಮಗ ಗುಲ್ಬರ್ಗಕ್ಕೆ ಹೋಗಿದ್ದೀವಿ. ದಟ್ ಮೀನ್ಸ್ ಇವಾಗಿಂದು ಕಲಬುರ್ಗಿಗೆ. ಸೊ ಎದಕ್ಕೆ ಅಂತಂದ್ರೆ ಅವ್ನ ಎಕ್ಸಾಮ್ ಇತ್ತು. ಇದು ಹೆಂಗಿತ್ತು ಅಂದ್ರೆ ಕಂಪ್ಲೀಟ್ ಡೇ ವಿತ್ ಮೈ ಸನ್ ಅನ್ನಂಗಿತ್ತು. ಓವರಾಲ್ ಡೇ ನಾನು ನನ್ನ ಮಗ ಜೊತೆಯಲ್ಲೇ ಇದ್ದೆವು. ಆ್ಯಂಡ್ ನೀವು ನನ್ನ ಮಗನಿಗೆ ಫಸ್ಟ್ ಟೈಮ್ ವೀಡಿಯೋನಾಗ ಕಂಪ್ಲೀಟಾಗಿ ಇವಾಗೇ ನೋಡ್ತಾ ಇದ್ರಿ. ಇಲ್ಲಾಂದ್ರೆ ಅವನಿಗೆ ವೀಡಿಯೋನ ಕಾಣಿಸೋದು ಇಷ್ಟ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಹೀ ಈಸ್ ಕಮಿಂಗ್ ಇನ್ ದಿಸ್ ವೀಡಿಯೋ ಫ್ರೆಂಡ್ಸ್. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಹೇಳಬೇಕು ಹೋದ್ರೆ ನನ್ನ ಮಗ ಏನೂ ಹೊರಗಿಂದು ತಿನ್ನಲ್ಲ, ಏನೂ ಇಲ್ಲ. ಅವನ ಜೊತೇಲಿ ಇದ್ದರೂ ನಾನು ಏನೂ ತಿನ್ನೋಕ್ಕಾಗಲ್ಲ, ಬ್ಯಾಡ್ ಅಂತನಲ್ಲ, ಬಟ್ ಮಕ್ಳಿಗೆ ಬಿಟ್ಟು ತಿನ್ನೋದು ಇಷ್ಟ ಆಗಲ್ಲಲ್ಲ. ಆ್ಯಂಡ್ ನೋಡ್ತಾ ಇದ್ರಲ್ಲ, ರೋಡ್ದಿಂದ ಹೋಗ್ಲತ್ತಿ ಇವಾಗ ನೋಡಿರ್ತಿಲ್ಲ ನೀವು ಬಸವಣ್ಣವ್ರ ಮೂರ್ತಿ. ಅದು ಎಲ್ಲಿ ನೋಡಿರಿ ಅನ್ನೋದು ಕಮೆಂಟ್ ಮಾಡಿ. ಒಂದು ವೇಳೆ ನೀವು ಈ ರೂಟಿಗೆ ಹೋಗಿರಂದ್ರೆ. ಆ್ಯಂಡ್ ಅರ್ಲಿ ಇನ್ ದ ಮಾರ್ನಿಂಗ್ ನಾನು ಏನೂ ತಿನ್ಲಿಕ್ಕಾಗಿಲ್ಲ ಮನ್ಯಾಗ, ಬಿಕಾಸ್ ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡು ಬರೋದಿತ್ತು. ಅಡುಗೆ ಮಾಡೀನಿ, ಭಾಂಡಿ ಬಟ್ಟೆ ಎಲ್ಲ ಮುಗಿಸೋಗಿನಿ. ಯಾಕಂದ್ರೆ ರಾತ್ರಿ ಬರ್ಲಿಕ್ಕೆ ತಡ ಆಯಿತು ನನಗೆ ಗೊತ್ತಿತ್ತು. ವೈಭವಂದು ಎಕ್ಸಾಮ್ 3 to 6 ಸಮಥಿಂಗ್ ಇತ್ತು. 6 ಅಂದರೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟರಲ್ಲಿ ತಡ ಆಯಿತು. ಆ್ಯಂಡ್ ಡೈರೆಕ್ಟ್ ಬಸ್ ಸಿಗೋಲ್ಲ ಅನ್ನೋದು ನನಗೆ ಕನ್ಫರ್ಮ್ ಗೊತ್ತಿತ್ತು. ಅದ್ರ ಸಲುವಾಗಿ ನನಗೇನೂ ತಿನ್ನೋದಾಗಿಲ್ಲ ಮಾರ್ನಿಂಗ್. ಸೊ ಅದಕ್ಕೊಂದು ಸ್ವಲ್ಪ ನಮ್ಮ ಫ್ರೆಂಡ್ ಅನಿತಾ ಅವರು ಬಿಫೋರ್ ಡೇನೇ ಅವರು ಚುಡುವ ಕೊಟ್ಟಿದ್ರು. ಸೊ ಅವೇ ಚುಡುವ ತೊಗೊಂಡು ಬಂದೀನಿ. ಹಾಗೆ ಅವೇ ಬಸ್ನಾಗ ತಿಲ್ಲತ್ತೀನಿ. ಸೂಪರ್ ಸಖತ್ತಾಗಿತ್ತು. ಫಸ್ಟ್ ಮೀಲ್ ಆಫ್ ದ ಡೇ. ಆ್ಯಂಡ್ ವೆದರ್ ಎಂಜಾಯ್ ಮಾಡಬೇಕು ಅಂದರೆ ಇಲ್ಲಿ ಖಡಕ್ ಬಿಸಿಲು ಇದ್ದಿಲ್ಲ. ನೋಡ್ತಾ ಇದ್ರಿ, ಕೆಲವೊಂದು ಜಾಗದಲ್ಲಿ ಬಿಸಿಲು ಜಾಸ್ತಿ ಇತ್ತು, ಕೆಲವೊಂದು ಜಾಗದಲ್ಲಿ ಕಡಿಮೆ ಇತ್ತು. ಆ್ಯಂಡ್ ಬಸ್ಸಸ್ ಫುಲ್ ಕಾಂಪಿಟೇಷನ್ ಮೇಲೆ ನೀ ಫಸ್ಟ್ ಅಂದಂಗೆ ಆಗ್ಲತ್ತಿತ್ತು. ಈ ಪ್ಲೇಸ್ ಎಷ್ಟು ಜನರಿಗೆ ಗೊತ್ತದ ಕನ್ಫರ್ಮ್ ಆಗಿ ಹೇಳ್ರಿ ಫ್ರೆಂಡ್ಸ್. ಇದು ಹುಮ್ನಾಬಾದ್ ಟು ಗುಲ್ಬರ್ಗಕ್ಕೆ ಹೋಗೋ ರೈಲ್ ಟ್ರ್ಯಾಕ್ ಅದ. ಆ್ಯಂಡ್ ನೋಡ್ರಿ, ವಾಟರ್ ರಿಸೋರ್ಸ್ ವಾಟರ್ ರಿಸೋರ್ಸ್ ಅಂತೂ ಸೂಪರ್ ಆಗಿದೆ. ಗುಲ್ಬರ್ಗ ಡಿಸ್ಟಿಕ್ನು ಆ್ಯಂಡ್ ಬೀದರ್ ಡಿಸ್ಟಿಕ್ನು ನೋ ಪ್ರಾಬ್ಲಮ್ಸ್ ಅಟ್ ಆಲ್. ಗುಡ್ಡಾಪುರ ಬಸ್ಸಿಗೆ ಹೋಗಿದ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಲೇಟ್ ಆಗಬಾರ್ದು ಅಂತೆ, ಆದ್ರೆ ಜಲ್ದಿ ಹೋಗೋರು, ಬಟ್ ಲೇಟ್ ಮಾಡಬಾರ್ದು ಅಂತೆ ಫಾಸ್ಟಾಗಿ ಹೋಗಿದ್ವಿ. ಸೊ ಗುಡ್ಡಾಪುರ ಬಸ್ಸಿಗೆ ಹೋಗೀವಿ. ಅಲ್ಲಿ 20 ಜನ ಹೆಣ್ಮಕ್ಳು ಗುಡ್ಡಾಪುರಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದರು. ಆ್ಯಂಡ್ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡೀನಿ. ಎಷ್ಟು ಜನ ಈ ಪ್ಲೇಸಿಗೆ ಖುನ ಇಡ್ತೀರಿ ಅನ್ನೋದು ಹೇಳ್ರಿ. ಈ ಪರ್ಟಿಕ್ಯುಲರ್ ಪ್ಲೇಸ್ ಇವಾಗ ರೀಸೆಂಟಾಗಿ ಓಪನ್ ಆಗ್ಯದ ಅಂತ ನಾನು ಗೊತ್ತಾಯ್ತೀನಿ. ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳ್ರಿ. ಏಷ್ಯನ್ ವಾಟರ್ ವರ್ಲ್ಡ್. ಎಷ್ಟು ಜನ ಹೋಗಿರಿ, ಎಷ್ಟು ಜನ ವಿಸಿಟ್ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೆಣ್ಮಕ್ಳು 20 ಜನ ಮಸ್ತ್ ಎಂಜಾಯ್ ಮಾಡ್ಕೋತ ಹೋಗ್ತಾಯಿದ್ರು. ಅದು ನೋಡಿ ನಾನು ಯಾವಾಗ ಹೋಗ್ತೀನಿ ಈ ಥರ ಗುಡ್ಡಾಪುರ್ಕ ಅಂತ ಅನ್ನಿಸ್ಲತ್ತಿತ್ತು. ಆ್ಯಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳಿದ ನಂತರ ನಾನು ನನ್ನ ಮಗ ಫಸ್ಟ್ ಚಿಲ್ಡ್ ಏನಾರು ಕುಡಿಬೇಕು ಅಂತ ಜ್ಯೂಸ್ ಹೇಳಿದೆವು. ವೈಭವ್ ಅಂತೂ ಐಸ್ ಕ್ರೀಮ್ ಏನೂ ತಿನ್ನಲ್ಲ. ಸೊ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್, ಕಂಪಲ್ಸರಿ ಜ್ಯೂಸೇ ತರಿಸ್ಬೇಕಾಗಿತ್ತು. ಇಲ್ಲಾಂದ್ರೆ ನಾನಂತೂ ಐಸ್ ಕ್ರೀಮ್ ತರಿಸ್ತಿದ್ದೆ, ಬಟ್ ವೈಭವನ್ನೆಲ್ಲ ತರಿಸೋಕ್ಕಾಗಲ್ಲ. ಸೊ ಪೈನಾಪಲ್ ಜ್ಯೂಸ್ ತರಿಸೀನಿ. ಓಪನ್ ಮಾಡು. ಆ್ಯಂಡ್ ಆ ನಂತರ ವಿಶಾಲ್ ಮಾರ್ಟ್ ಹೋಗಿದ್ದೀವಿ. ಎಲ್ಲದ ಕ್ಯಾಂಪಸ್ ಅಂತ ನೋಡಿ ಇನ್ನು ಟೈಮ್ ಭಾಳ ಇತ್ತು ಫ್ರೆಂಡ್ಸ್. ನಿಯರ್ ಅಬೌಟ್ 12 ನಾವು ಒಲ್ಲೇ ಇದ್ದೆವು. ಎಕ್ಸಾಮ್ 2:30 ತನಕ ಗೇಟಿಂದ ಎಂಟ್ರೆನ್ಸ್ ಮಾಡಿರಬೇಕು. ಸೊ ಭಾಳ ಟೈಮ್ ಅದಂತೆ ಇಬ್ಬರು ನಡ್ಕೋತ ಹೋಗೀವಿ. ಸೊ ಮಸ್ತ್ ಎಂಜಾಯ್ ಮಾಡ್ಕೋತ ಹೋಗೀವಿ. ಎಲ್ಲ ಆಟ ಸಾಮಾನು ತಗೋಬಾರ್ದು ಏನು ಅಂತ ಅಂದ್ಕೊಂಡೆ ಹೋಗೋ ಹೊತ್ತಿನಾಗ, ಬಟ್ ಎಲ್ಲ ಆಟ ಸಾಮಾನೆಲ್ಲ ನೋಡಿದೀವಿ, ಮಸ್ತ್ ಎಂಜಾಯ್ ಮಾಡೀವಿ. ಆ್ಯಂಡ್ ಆನಂತರ ಕೆಲವೊಂದು ಸ್ವಲ್ಪ ಏನಂತರ ನೆಸಸರಿ ಇದ್ದಿಂದ ಅಷ್ಟು ಪ್ರಾಡಕ್ಟ್ಸ್ ತೊಗೊಬರಿ ಅಂತ ಅಂದ್ಕೊಂಡೀವಿ. 93 ರೂಪೀಸ್ ಯಾವಾಗಲೂ ನೋಡ್ರಿ ಟೈಮ್ ಸುಮ್ಮನೆ ಕುಂತಾಗ ಜಸ್ಟ್ ನಾನು ನಿಮ್ಗೆ ಏನು ವೀಡಿಯೋನ ತೋರಿಸುತ್ತೆ ನೋಡಿ ಅಷ್ಟೇ ಪ್ಲೇಸಸ್ಸಿಗೆ ಹೋಗಿ ನೋಡೀನಿ. ಬಂದ್ರೆ ಡೀಟೇಲ್ಡಾಗಿ ನೋಡಿಲ್ಲ, ಜಸ್ಟ್ ಮೇಲೆ ಲೈಕ್ ವಿಂಡೋ ಶಾಪಿಂಗ್ ಯಾವ ಥರ ಮಾಡ್ತೀವಿ ಆ ಥರ ಅಷ್ಟೇ ಮಾಡೀನಿ. ನೋಡಿಟ್ಟಿನಿ.
2:15 ಆಗಿತ್ತು ಫ್ರೆಂಡ್ಸ್. ಲಿಟ್ರಲಿ ನನ್ನ ಮೊಬೈಲ್ನ ಟೈಮ್ ಎಷ್ಟಾಗಿದೆ ಚೆಕ್ ಮಾಡ್ಲಿಕ್ಕೂ ಹೋಗಿಲ್ಲ. 2:15 ಆಗಿತ್ತು. ಸೊ ಇಮಿಡಿಯೇಟ್ಲಿ ಸ್ವಲ್ಪ ಟಿ ಶರ್ಟ್ಸ್ ತೊಗೊಬೇರಿ ಅಂತ ಹೇಳಿ ಇವ್ರ ಸಲುವಾಗಿ ಆ್ಯಂಡ್ ವೈಭವನ ಸಲುವಾಗಿ ಆ್ಯಂಡ್ ನಮ್ಮ ಮನೆಯವ್ರ ಸಲುವಾಗಿ ಟಿ ಶರ್ಟ್ಸ್ ತೊಗೊಂಡಿನಿ. ಆ ಟಿ ಶರ್ಟ್ಸ್ ತೊಗೊಂಡು ರಿಟರ್ನ್ ಬ್ಯಾಕ್, ಯಾಕಂದ್ರೆ ಮತ್ತು ಬಿಲ್ಲಿಂಗ್ ಕೌಂಟ್ರಬಲ್ ಜಾಸ್ತಿ ಜನ ಇರ್ತಾರಂತೆ ಫಾಸ್ಟಾಗಿ ತೊಗೊಂಡು ಅಲ್ಲಿಗೆ ಹೋಗಿ ನಿಂತೀನಿ. ಅಲ್ಲೂ ಪಾಪ ಒಬ್ಬರು ಹೆಣ್ಮಕ್ಳು ಲೇಟಾಗಿ ಮಾಡ್ತಾಯಿದ್ರು. ನನಗೆ ಈ ತನಕ ಶರ್ಟ್ಸ್ ತೋರಿಸಿ ನೋಡಿ ಸೂಪರಾಗಿ ಅನ್ಸುತ್ತೆ ಇವು. ನನಗೆ ಭಾಳ ಇಷ್ಟ ಆಯಿತು. ಬಟ್ ನಮ್ಮಲ್ಲಿ ಹಂಗೆ ಡಿಸೈನ್ಸ್, ಲೀಫಿ ಡಿಸೈನ್ಸ್, ಟ್ರೀ ಡಿಸೈನ್ಸ್, ಫ್ಲವರ್ ಡಿಸೈನ್ಸ್ ಇದರಿಂದ ನನ್ನ ಮಗನೂ ಉಟ್ಕೊಳ್ಳಲ್ಲ ಆ್ಯಂಡ್ ನಮ್ಮ ಮನೆಯವ್ರನ್ನೂ ಉಟ್ಕೋಬಲ್ಲ. ಸೊ ಹಾಗಾಗಿ ನಾನು ತೊಗೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್. Actually, since many days I was thinking to purchase swing bag which should be ಆವ್ರೇಜ್, ಅಂದ್ರೆ ಕಾಸ್ಟ್ ಜಾಸ್ತಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು, ಕ್ವಾಲಿಟಿನೂ ಓಕೆ ಅಂತ ಅಂದ್ಕೊಂಡೀನಿ. ಬಟ್ ಇಲ್ಲಿ ರೇಟ್ ನೋಡೋ ತನಕ 700-800-900 ಇದ್ದು ಸಾಕು. ಸ್ವಿಂಗ್ ಬ್ಯಾಗ್ ಅಷ್ಟು ಕಾಸ್ಟ್ಲಿ ತೊಗೊಂಡು ಇವಾಗೇನು ಮಾಡೋದಿಲ್ಲ ಅಂತೇಳಿ ಇಟ್ಟುಬಿಟ್ಟೀನಿ. ಆ್ಯಂಡ್ ಎಷ್ಟು ಜನರದ್ದು ಫೇವ್ರೆಟ್ ಲಿಟಿಲ್ ಹಾರ್ಟ್ಸ್ ಹೇಳಬೇಕು ಫ್ರೆಂಡ್ಸ್. ನನಗಂತೂ ಕಂಪಲ್ಸರಿ ಅಟ್ಲೀಸ್ಟ್ 1 ಪ್ಯಾಕೆಟ್ ತೊಗೋಬೇಕು. ಇಷ್ಟೆಲ್ಲ ನೋಡ್ತಾ ಇದ್ದೀನಲ್ಲ, ಇಷ್ಟೆಲ್ಲ ನಮ್ಕೀನಾಗಲಿ ಇಷ್ಟೆಲ್ಲ ತಿನ್ನೋದಾಗಲಿ, ಬಟ್ ವಾಟ್ ಐ ಬಾಟ್ ಫಾರ್ ಮೀ ಈಸ್ ಓನ್ಲಿ ಲಿಟಿಲ್ ಹಾರ್ಟ್ ವಿಚ್ ಈಸ್ ಆಲ್ ಟೈಮ್ ಮೈ ಫೇವ್ರೆಟ್. ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಏನೂ ತೊಗೊಂಡಿಲ್ಲ. ಲಿಟ್ರಲಿ ಆ್ಯಸ್ ಎ ಸೆಡ್ ಯು ಬಿಫೋರ್, ಏನೂ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆ್ಯಂಡ್ ಅವನಿಗೆ ಮೈಂಡ್ನೂ ರಿಲ್ಯಾಕ್ಸೇಷನ್ ಇರ್ತದಲ್ಲ, ಒಂದು ಸ್ವಲ್ಪ ಅವೆಲ್ಲ ಪ್ರಾಡಕ್ಟ್ ನೋಡ್ರೂ ಎಕ್ಸಾಮ್ದು ಸ್ಟ್ರೆಸ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸ್ಲಿಕ್ಕೆ ಅವನಿಗೆ ಹೋಗಿದೆ. ಆ್ಯಂಡ್ ಇವೆಲ್ಲ ಕ್ರಾಕರಿ ಯೂನಿಟ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಅನಿಸ್ತಾ ಇತ್ತು. ಇವಂತೂ ಸೂಪರ್ ಬೈ 1 get 1 ಆಫರ್ ಇತ್ತು, ಸೂಪರಾಗಿ ಅನ್ಸತ್ತೀವಿ. ಎಷ್ಟು ಕಾಸ್ಟ್ ಏನು ಅಂತ ಜಾಸ್ತಿ ನೋಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಅವು ಭಾಳ ಟೆಂಪ್ಟ್ ಮಾಡ್ತಾ ಇದ್ವಿ ನನಗೆ. ಸೊ ಟೆಂಪ್ಟ್ ಆಗಿ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂದು ಭಯ ಆಗ್ತಾಯಿತ್ತು. ಸೊ ಜಸ್ಟ್ ನೋಡೋದು, ಲಿಟ್ರಲಿ ವಿಂಡೋ ಶಾಪಿಂಗ್ ಅಂದ್ರೆ ವಿಂಡೋ ಶಾಪಿಂಗೇ ಮಾಡೀನಿ ಫ್ರೆಂಡ್ಸ್. ನೋಡೋದು ಅಷ್ಟೇ. ನನ್ನ ಮಗನ ಕೈಯಾಗ ಕಾಣಿಸ್ತಾವೆ ನೋಡ್ರಿ, ದ್ಯಾಟ್ ಈಸ್ ಓನ್ಲಿ ಐ ಬಾಟ್ ಫಾರ್ ಮೀ, ದ್ಯಾಟ್ ಈಸ್ ಲಿಟಿಲ್ ಹಾರ್ಟ್ಸ್. ಸೊ ಇವೆಲ್ಲ ನೋಡ್ಕೋತ ಟೈಮ್ ಪಾಸ್ ಮಾಡ್ಕೋತ ಅಷ್ಟೇ ಹೋಗಿವಿ. ನೋಡೋಷ್ಟರಲ್ಲಿ ಟೈಮ್ ಕಂಪ್ಲೀಟ್. ಆ್ಯಂಡ್ ದೀಸ್ ಗ್ಲಾಸಸ್ ವರ್ ಲಿಟ್ರಲಿ ಲೈಕ್ ನನ್ನ ಮಗಳು ಪಕ್ಕ ಪರ್ಚೇಸ್ ಮಾಡ್ತಿದ್ದ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಲಿಟ್ರಲಿ ಶಿ ಡೋಂಟ್ ನೋ ವಾಟ್ ವಿ ಡಿಡ್ ಇನ್ ಗುಲ್ಬರ್ಗನ. ಇವಾಗ ವಿಡಿಯೋ ಎಡಿಟ್ ಮಾಡೋ ಹೊತ್ತಿನಾಗಷ್ಟೇ ಶಿ ಈಸ್ ಸೇಯಿಂಗ್ ಎವ್ರಿಥಿಂಗ್. ಆ್ಯಂಡ್ ಈ ಸ್ಟೀಲ್ ಕಂಟೈನರ್ಸ್ ಎಲ್ಲ ಚೆನ್ನಾಗಿ ಅನ್ಸತ್ತೀವು, ಬಟ್ ಲಿಟ್ರಲಿ ಐ ವಾಸ್ ನಾಟ್ ಇನ್ ಫೇವರ್ ಆಫ್ ಪರ್ಚೇಸಿಂಗ್ ಇಟ್ ಪರ್ಸನ್. ಯಾಕಂದ್ರೆ ಭಾಳ ಮದುವೆ ಕೊಟ್ಟಿಂಗ್ ಸಾಮಾನು ಅವ, ಮತ್ತು ನಾನು ನಂತರ ಭಾಳಷ್ಟು ಸಾಮಾನು ಪರ್ಚೇಸ್ ಮಾಡೀನಿ. ಸೊ ಇವಾಗ ಹೆಂಗಾಗ್ಯದ ಅಂದ್ರೆ ಮನೆಗೆ ಅನ್ನೆಸೆಸರಿಯಾಗಿ ಸ್ಟೋರ್ ಮಾಡ್ಕೊಳಕ್ಕೆ ನನಗೇನೂ ತೊಗೊಳಕ್ಕೆ ಬೇಡ ಅನ್ನಿಸ್ತಾ ಇದೆ. ತೊಗೊಂಡ್ರು ಓನ್ಲಿ ಫಾರ್ ಇಂಡಕ್ಷನ್ ಬೇಸ್ಡ್ ಬೌಲ್ಸ್ ಅಥವಾ ಕಡಾಯಿ ಇಂಥವೇನಾರು ತೊಗೋಬೇಕು ಅನಿಸ್ತಾ ಇದೆ. ಇಲ್ಲಾಂದ್ರೆ ಅನ್ನೆಸೆಸರಿಯಾಗಿ ಏನೂ ಬೇಡ ಅಂತ. ಆ್ಯಂಡ್ ಇವೆಲ್ಲ ಎಂಥ ಕೂಲ್ ಡ್ರಿಂಕ್ಸ್ ಎಲ್ಲ ಇದ್ದು, ಬಟ್ ಐ ಡಿಂಟ್ ಪರ್ಚೇಸ್ ಎನಿಥಿಂಗ್ ಫ್ರೆಂಡ್ಸ್. ಇಲ್ಲಿ ಬಿಲ್ಲಿಂಗ್ ಕೌಂಟರ್ ಬಲ್ಲಿದ್ದು ಇದು ಲಾಸ್ಟ್ ನೋಡಿರಿ, ಎಷ್ಟು ಜನರಿಗೆ ಅಟ್ರಾಕ್ಟ್ ಹೆಂಗೆ ಮಾಡ್ತಾವ ಅನ್ನೋದಿಲ್ಲಿ. ಆ್ಯಂಡ್ ಆ್ಯಸ್ ಎ ಸೈಡ್ ಅಲ್ಲಿಂದ ಪರ್ಚೇಸ್ ಮಾಡಿ ಆಟೋ ತೊಗೊಂಡು ಪಟ್ ಅಂತ ಬಂದ್ವಿ ಕಾಲೇಜ್ಗೆ. ಇಲ್ಲೇ ಇತ್ತು ವೈಭವಂದು ಎಕ್ಸಾಮ್ ಸೆಂಟರ್. ಆ್ಯಂಡ್ ನಾನು ನಿಮ್ಗೆ ಹೇಳಿನೇನಿಲ್ಲ, ವೈಭವಂದು JEE Phase 2 ಎಕ್ಸಾಮ್ ಇತ್ತು. ಸೊ ಆ ಎಕ್ಸಾಮ್ ಕೊಡ್ಲಕ್ಕೆ ಬಂದೀವಿ ಇಲ್ಲಿಗೆ. ಫಸ್ಟ್ ಎಕ್ಸಾಮ್ ಹೈದ್ರಾಬಾದ್ಗಿತ್ತು, ಸೆಕೆಂಡಿಗೆ ಇವಾಗ ಕಲಬುರ್ಗಿಗೆ. ಸೊ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಹೋಗಿದ್ದರು. ಈಗ ಗೊತ್ತು ಅವ್ರು ಒಂದು ಸ್ವಲ್ಪ ಬ್ಯುಸಿಯಾಗಿದ್ದರು. ಆ್ಯಂಡ್ ನನ್ನ ವೇಷಭೂಷ ನೋಡಿ ಒಂದು ಸ್ವಲ್ಪ ಇಗ್ನೋರ್ ಮಾಡಿರಿ. ಕಾಟನ್ ಸೀರೆ ಉಟ್ಕೊಂಡು ಹೋಗೀನಿ, ಮೈಗೆ ಮೆತ್ಕೋಬಲ್ಲ. ಆ್ಯಂಡ್ ಕಲಬುರ್ಗಿ ಜಾಸ್ತಿ ಬಿಸಿಲು ಇರ್ತದೋ ಅಂತಾರಲ್ಲ, ಅದ್ರ ಸಲುವಾಗಿ ನಾನು ಕಾಟನ್ ಸೀರೆ ಉಟ್ಕೊಂಡು ಹೋಗೀನಿ. ಮಸ್ತ್ ಬಿಂದಾಸಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವೈಭವ್ಗೆ ಅವನಿಗೆ ಸೆಂಟರ್ನಾಗ ಬಿಟ್ಟ ನಂತರ ನಾ ಏನು ಮಾಡಲಿ ಅಂಥೇಳಿ ಫಸ್ಟೇ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿನಿ. ಐದರ್ ಐ ಶುಡ್ ಗೋ ಟು ಡಿಮಾರ್ಟ್ ಆರ್ ಅಪ್ಪಾಜಿ ಟೆಂಪಲ್, ಅಂದರೆ ಶರಣಬಸವೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಮಡ್ ಪಾಟ್ಸ್ ಅವಲ್ಲ. ನಂಗೆ ಭಾಳ ಇಷ್ಟ ಫ್ರೆಂಡ್ಸ್ ಇದ್ರೆ ನೀರು ಕುಡಿಯೋದು. ಬಟ್ ನಂಬಲ್ಲಿ ಹೆಂಗಂದ್ರೆ ಮನೆಯಲ್ಲಿ ಸ್ಪೇಸ್ ಕಡಿಮೆ ಅದಲ್ಲ. ಐ ಥಿಂಕ್ ಲಿಟ್ರಲಿ ಈ ಮನೆಗೆ ಬಂದಮೇಲೆ 3 to 4 times ಪರ್ಚೇಸ್ ಮಾಡೀನಿ. ಬಟ್ ಅದು ಪ್ಲೇಸ್ ಕಡಿಮೆ ಇದ್ದಿನ ಕಡೆಯಿಂದ ಎತ್ತರ ಕಾಲು ಕೈಗೆ ಹತ್ಕೋತಾರೆ, ಬಿದ್ದರೆ ಒಡೆದು ಹೋಗ್ಲತ್ತವ. ಸೊ ಅದ್ರ ಸಲುವಾಗಿ ಪರ್ಚೇಸ್ ಮಾಡೋದೇ ಬಿಟ್ಕೊಟ್ಟೀನಿ. ಬಟ್ ನೋಡ್ಲಿಕ್ಕೆ ವಾವ್ ಅನ್ನಿಸ್ತಾ ಇತ್ತು. ರಿಯಲಿ ಪ್ಲೇಸ್ ಇದ್ರೆ ತೊಗೋತಾ ಇದ್ದೀನಿ ನಾನಿಲ್ಲಿ. ಆ್ಯಂಡ್ ಎಷ್ಟು ಜನ ವಿಸಿಟ್ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಡೀರಿ ಇವಾಗ ನಾವು ಶರಣ ಬಸವೇಶ್ವರ ಟೆಂಪಲ್ಗೆ ಹೋಗೋಣ.
ನೋಡ್ರಿ ಫ್ರೆಂಡ್ಸ್. ಸೊ ಎಷ್ಟು ಐ ಥಿಂಕ್ ಐ ಹ್ಯಾವ್ ಬೀನ್ ಟು ಕಲಬುರ್ಗಿ ಶರಣಬಸವೇಶ್ವರ ಟೆಂಪಲ್ ಇನ್ 2008. ಅವಾಗ ಒಂದು ಬಾರ ನಾನು ಬ್ಯಾಂಕಿಂದ ಎಕ್ಸಾಮ್ ಬರ್ಲಿಕ್ಕೆ ಹೋಗೀನಿ, SBI ಬ್ಯಾಂಕಿಂದ ಎಕ್ಸಾಮ್. ಆ ನಂತರ ನಾನು ಹೋಗೇ ಇಲ್ಲ. ದಿಸ್ ಈಸ್ ದ ಸೆಕೆಂಡ್ ಟೈಮ್ ಐ ಆಮ್ ವಿಸಿಟಿಂಗ್ ಫ್ರೆಂಡ್ಸ್. ನಡ್ರಿ ನಾನು ದರ್ಶನ ಮಾಡ್ತೀನಿ, ನಿಮ್ಮನ್ನು ತೋರಿಸ್ತೀನಿ. ಎಷ್ಟು ಜನ ವಿಸಿಟ್ ಮಾಡಿರಿ ಅನ್ನೋದು ಕಮೆಂಟ್ನಾಗ ಡೆಫಿನೆಟ್ಲಿ ಕಮೆಂಟ್ ಮಾಡಿರಿ. ಎಕ್ಸಾಕ್ಟ್ಲಿ ವೆನ್ ಐ ವಾಸ್ ಎಂಟರಿಂಗ್ ಬಾಜು ಇದ್ದಿನ ತೆಂಗಿನ ದುಕಾನ್ದವ್ರು ಕಾಣಿಸ್ತಾರೆ ನೋಡ್ರಿ. ಸೊ ಫಸ್ಟ್ ಇದ್ದರು ಅಲ್ಲಿ ಒಬ್ಬರು ಕರಿಲತ್ತಿರು, ಇಲ್ಲಿ ಚಪ್ಪಲ್ನೂ ಇಕ್ಬೋದು ಆ್ಯಂಡ್ ಎಲ್ಲಾನೇ ನಿಮಗೂ ಒಳಗೆ ಚಪ್ಪಲ್ ಇಕ್ಲಿಕ್ಕೆ ಜಾಗ ಇಲ್ಲ ಅಂತ. ಬಟ್ ಲಿಟ್ರಲಿ ಫ್ರೆಂಡ್ಸ್, ಚಪ್ಪಲ್ ಇಕ್ನೂ ಜಾಗ ಅದ, ಎವ್ರಿಥಿಂಗ್ ಕೈಕಾಲು ತೊಗೊಳಕ್ನೂ ಜಾಗ. ಅವ್ರು ಏನು ಹೇಳತ್ತಿರಂದ್ರೆ ಕೈಕಾಲು ತೊಗೊಳಕ್ನೂ ಜಾಗ ಇಲ್ಲ, ನೀರು ಇಲ್ಲೇ ಸಿಗ್ತಾವ ಅಂತಂದರು. ಸೊ ಅಲ್ಲಿ ಹೋಗ್ಬಿಟ್ಟು ಹುಡುಗಿ ಎಲ್ಲಿ ಪ್ಲೇಟ್ ತೊಳ್ಕೊಳತ್ತ ನೋಡ್ರಿ. ಸೊ ಅಲ್ಲೇ ನಾವು ಆರಾಮಾಗಿ ಕೈಕಾಲು ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ದೇವ್ರ ಗುಡಿಗೆ ಹೋಗ್ಬೋದು. ನಾನು ಎಲ್ಲ ಊರೆಲ್ಲ ತಿರುಗಿನಲ್ಲ ಅಂತ ಒಂದು ಸ್ವಲ್ಪ ಚೆನ್ನಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ತಲೆ ಮೇಲೂ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೀನಿ. ಆ್ಯಂಡ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಇವತ್ತಿ ಕಾಣಿಸ್ತು. ಸೊ ನಮ್ಮ ಲಿಂಗಾಯತ್ ವಿಭೂತಿ ಅಂತ ಕೆಲವೊಬ್ರು ಅಂತಾರೆ, ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಾಗ ಇವತ್ತಿ ಅಂತೇವೆ. ಸೊ ಈ ಬತ್ತಿ ಹಚ್ಕೊಂಡು ದೇವ್ರಿಗೆ ದರ್ಶನ ಮಾಡಾರಿ ಅಂತ ಒಳಗೆ ಹೋದ. ದೇವ್ರ ದರ್ಶನ ಮಾಡ್ಕೊಂಡ ಫಸ್ಟ್ ಟೈಮ್ ಅಂದ್ರೆ ಹಿಂಗೆ ವೀಡಿಯೋ ಏನೂ ಮಾಡಿಲ್ಲ, ಭಯ ಆಗ್ತಾಯಿತ್ತು ಇಲ್ಲಿ ವೀಡಿಯೋ ಮಾಡಿಬಿಡ್ತಾರೇನಿಲ್ಲ ಅಂತ ವೀಡಿಯೋ ಮಾಡಿಲ್ಲ. ಜಸ್ಟ್ ಹೊರಗಿನ ಸೈಡ್ ಅಷ್ಟೇ ಮಾಡ್ಲತ್ತೀನಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡ್ರಿ. ಕಂಪ್ಲೀಟಾಗಿ ಹಿಂದಕ್ಕಿಂದ ಟೆಂಪಲ್ ಇದು ದೊಡ್ಡ ಅಪ್ಪಾಜಿ ಕಟ್ಸಿರುವಂಥ ಟೆಂಪಲ್ ಭಾಳ ಮಸ್ತ್ ಆಗದ ಫ್ರೆಂಡ್ಸ್. ಆ್ಯಂಡ್ ಈ ಥರ ಆರ್ಕಿಟೆಕ್ಟ್ ನೋಡೋದು, ಓಲ್ಡ್ ಬಿಲ್ಡಿಂಗ್ಸ್ ಇವೆಲ್ಲ ನೋಡೋದು, ಓಲ್ಡ್ ದರ್ವಾಜ ಎಷ್ಟು ಸ್ಟ್ರಾಂಗ್ ಆಗದ, ಭಾಳ ಮಸ್ತ್ ಅದ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿಂದ ತನಕ ಬಂದ ನಂತರ ನನಗೆ ಗೊತ್ತಾಯ್ತು ನಾವು ವೀಡಿಯೋ ಮಾಡ್ಬೋದು ಅಂತ, ಯಾಕಂದ್ರೆ ಅಲ್ಲಿರೋರೆಲ್ಲ ವೀಡಿಯೋ ಮಾಡ್ಕೊಳತ್ತಿರು. ಸೊ ಆ ನಂತರ ನಾನು ವೀಡಿಯೋ ಮಾಡೀನಿ. ಫಸ್ಟ್ ಆರಾಮಾಗಿ ದರ್ಶನ ಮಾಡ್ಕೊಂಡೀನಿ, ಎಲ್ಲ ಮಾಡಿ. ಇಲ್ಲೆಲ್ಲ ನೋಡ್ರಿ ಎಷ್ಟು ದೇವಿ ದೇವತೆಗಳ ವಿಗ್ರಹಗಳು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ. ಆ್ಯಂಡ್ ಐ ಲೈಕ್ ಸಚ್ ಥಿಂಗ್ಸ್. ನಾನು ಹೀಗೆಲ್ಲ ಓಲ್ಡ್ ಪ್ಲೇಸಸ್ಗೆ ಹೋದ ಅಂದ್ರೆ ಎಲ್ಲರೂ ದೇವ್ರ ದರ್ಶನ ಮಾಡ್ಕೋರಿ ಫ್ರೆಂಡ್ಸ್. ನಾನು ಟ್ರೈ ಮಾಡೀನಿ ನೀಟಾಗಿ ತೆಗಿಲಕ್ಕ, ಬಟ್ ಆಗಿಲ್ಲ. ಯಾಕಂದರೆ ಕಂಪ್ಲೀಟ್ ಎಲ್ಲೋ ಇತ್ತಲ್ಲ, ಸೇಮ್ ಇತ್ತಿನ ಕಡೆಯಿಂದ ನನ್ನ ಕ್ಯಾಮೆರಾ ಜಸ್ಟಿಫೈ ಮಾಡಲಾಗಿತ್ತು. ಬಟ್ ನೋಡ್ಲಿಕ್ಕೆ ಸೂಪರ್ ಅನ್ಸತ್ತಿರೋ ದೇವರು. ಬಟ್ ಎಲ್ಲಾನೇ ಎಲ್ಲೋ ಹೋಗಿತ್ತು. ನಡೀರಿ, ಇದು ದಾಸೋಹ ಪ್ಲೇಸ್. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಕುಂತು. ಆ್ಯಂಡ್ ಇದು ಟೆಂಗ್ ಹೊಡಿಯೋ ಪ್ಲೇಸ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ನೋಡ್ಲಿಕ್ಕೆ, ಭಾಳ ಸೂಪರಾಗಿ ಅನ್ನಿಸ್ತಾ ಇದೆ. ನಾನು 2008ನಾಗ ಬಂದಿಂದ ನನಗೆ ಏನೂ ಮೆಮರಿ ಇಲ್ಲ, ಜಸ್ಟ್ ಇಲ್ಲಿ ಗುಡಿಗೋಷ್ಟೇ ಬಂದೀನಿ ಅನ್ನೋದು ನೆನಪದ. ಬಟ್ ಹೆಂಗಿತ್ತು ಏನು ಅನ್ನೋದು ನನಗೆ ಅವೇನು ಐ ಆಮ್ ಅನೇಬಲ್ ಟು ರೀಕಲೆಕ್ಟ್. ಆ್ಯಂಡ್ ಇಲ್ಲಿ ನೋಡಿದ್ದು ಫೌಂಟೇನ್, ಐ ಥಿಂಕ್ ದಿಸ್ ಮೈಟ್ ಬಿ ಫೌಂಟೇನ್ ಓನ್ಲಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ಲಿಂಗಗಳು. ಐ ಥಿಂಕ್ ವಾಟರ್ ಬರ್ತಾ ಇರ್ಬೋದು. ಇದು ಟೆಂಗ್ ಹೊಡಿಯೋ ಸ್ಥಳ ಅಂತ ಅಲ್ಲಿ ಬರ್ದಿತ್ತು. ದರ್ಶನ ಮಾಡ್ಕೋರಿ ಫ್ರೆಂಡ್ಸ್ ಶರಣಬಸಪ್ಪ ಜಿದು. ಆ್ಯಂಡ್ ಹೊರಗೊಂದು ನಂದಿ ವಿಗ್ರಹ ಇತ್ತು. ಇಲ್ಲಿ ಎಲ್ಲರೂ ಟೆಂಗ್ ಹೊಡ್ಲತ್ತಿರೋ, ದೀಪ ಹಚ್ಲತ್ತೀರು, ಪೂಜೆ ಮಾಡೋರು ಮಾಡ್ಲತ್ತೀರು. ಆ್ಯಂಡ್ ಈ ಥರ ಎಷ್ಟು ಸಖತ್ ಜಾಗ ಅದ ಫ್ರೆಂಡ್ಸ್, ಸೂಪರಾಗಿ ಜಾಗ ಅದ. ಆ್ಯಂಡ್ ನೋಡ್ಬೋದು ಎಷ್ಟು ನೀಟಾಗಿ ಅನ್ನಿಸ್ತಾ ಇದೆ ಅಂತ. ಇನ್ನೊಂದು ನನಗೆ ಭಾಳ ಏನು ಇಷ್ಟ ಆಗ್ಯದ ಅಂತಂದ್ರೆ ನೀಟ್ನೆಸ್ ಫ್ರೆಂಡ್ಸ್. ಎಷ್ಟು ನೀಟಾಗದ ನೋಡ್ರಿ. ಭಾಳಷ್ಟು ಟೆಂಪಲ್ಸ್ನಾಗ ನಾವು ಹೋದ್ರೆ ಟೆಂಗ್ ಹೊಡ್ದು ಸಪ್ಪಿಯಲ್ಲೇ ಬಿಟ್ಟು ಕೊಡ್ತಾರೆ, ಅಥವಾ ಹೂವುಗಳು ಎಲ್ಲಿಂದಲ್ಲೇ ಬಿದ್ದಿರ್ತಾವೆ, ಹೀಗೆಲ್ಲ ಇರ್ತಲ್ಲ. ಬಟ್ ಈಟ್ ದೊಡ್ಡ ಸ್ಪೇಸ್ ಅದ, ಹಂಗೆ ಹೊಲ್ಸ್ ಯಾರೂ ಏನೂ ಮಾಡೇ ಇಲ್ಲ. ನೀಟಾಗಿ ಡಿಗ್ನಿಫೈಡ್ ಪರ್ಸನ್ಸ್ ಹೆಂಗಿರ್ತದೆ ಆ ಥರ ಅನ್ನಿಸ್ತು ನನಗೆ. ಇಲ್ಲೆಲ್ಲ ನೀಟಾಗಿ ಮೇಂಟೈನ್ ಮಾಡ್ಯಾರ, ಭಾಳ ಸೂಪರ್ ಅದ ಫ್ರೆಂಡ್ಸ್. ಮಸ್ಟ್ ವಿಸಿಟ್ ಪ್ಲೇಸ್ ಹೇಳಬೇಕಾದ್ರೆ ಪೀಸ್ನೆಸ್. ನಾನು ನಿಯರ್ ಅಬೌಟ್ ವೈಭವ್ 2:30 ಬಿಟ್ಟ ನಂತರ ನಾನು ನಡ್ಕೋತ ಬರ್ಲಿಕ್ಕೆ ಹಾಫ್ ಆನ್ ಅವರ್ ಭೀ ಹಿಡೀರಿ. ನಾನು ಟೈಮ್ ನೋಡಿಲ್ಲ, ಮತ್ತೊಂದು ಅಂದಾಜು ಹೇಳ್ತೀನಿ. 3 o'clock ಬಂದ್ರು ನಾನು ನಿಯರ್ ಅಬೌಟ್. ಆ್ಯಂಡ್ ಅಪ್ಪಾಜಿ ಮುಖದ ಮೇಲೆ ನೋಡ್ರೆ ಸ್ಮೈಲಿಂಗ್ ಫೇಸ್ ಸೂಪರಾಗಿ ಅನ್ನಿಸ್ತಾಯಿದ್ರು. ಅವ್ರ ಸ್ಮೈಲ್ ಯಾವಾಗಲೂ ಭಾಳ ಸೂಪರಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ಈ ಸ್ಟ್ಯಾಚು ಅಂತೂ ನೋಡ್ರಿ, ಅವ್ರು ಲಿಟ್ರಲಿ ನಾ ಇವಾಗ ಅವ್ರಿಗೆ ಪ್ರೆಸೆಂಟ್ ನೋಡ್ತಾ ಇದ್ದೀನಿ ಏನೋ ಅಂತ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಕಾರ್ವಿಂಗ್ ಆ್ಯಂಡ್ ಆಲ್ ನೋಡ್ರಿ, ಈಟ್ ದೂರಿಂದ ತೆಗೆದ್ರೂ ಲಿಟ್ರಲಿ ಸನಿಯಾಗಿ ತೆಗ್ಲತ್ತೀನೇನೋ ಅನ್ನೋ ಫೀಲಿಂಗ್ ಹೊಂಟಿತ್ತು. ಆ್ಯಂಡ್ ಪಿಜಿಯನ್ಸ್ ಇಂಥ ಬಿಸ್ಲಾಗೂ ಹಾರ್ತಾ ಇದ್ವಲ್ಲ, ಭಾಳ ಸೂಪರಾಗಿ ಅನ್ನಿಸ್ತಾ ಇದೆ. ಎಷ್ಟು ಜನರಿಗೆ ಹಿಂಗೆ ಪ್ಲೇಸಸ್ಸಿಗೆ ಹೋದ್ರೆ ಅಟ್ರಾಕ್ಟ್ ಐತ್ರಿ, ಎಷ್ಟು ಚೆನ್ನಾಗಿ ಅನ್ನಿಸ್ತು ಅನ್ನೋದು ಹೇಳ್ರಿ. ಆ್ಯಂಡ್ ಇವೆರಡು ನೋಡ್ರಿ ಎಲಿಫೆಂಟ್ಸ್ ವೆಲ್ಕಮ್ ಮಾಡ್ಲಿಕ್ಕೆ ನಿಂದ್ರಿಸಿನಂಗೆ ಚೆನ್ನಾಗಿ ಅನ್ನಿಸ್ತಾ ಇದ್ದಾರಲ್ಲ. ಆ್ಯಂಡ್ ಇಲ್ಲಿ ಒಳಗೆಲ್ಲ
ಎಂಟ್ರೆನ್ಸ್ ಇದು ದಾಸೋಹ ಪ್ಲೇಸ್ ಫ್ರೆಂಡ್ಸ್. ಎಂಟ್ರೆನ್ಸ್ ಮಾಡಿದ ತಕ್ಷಣ ಅವ್ರಿಗೆ ಬಂದಿದ್ದ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಇಲ್ಲಿ ಫ್ರೆಂಡ್ಸ್. ಲಿಂಗೈಕ್ಯ ಅಪ್ಪಾಜಿ ಭಾಳ ದಾಸೋಹ ಮಾಡ್ತಾಯಿದ್ರು. ಆ್ಯಂಡ್ ನಾಟ್ ಓನ್ಲಿ ಅವರು, ದೊಡ್ಡ ಅಪ್ಪಾಜಿ ಆಗಲಿ ಈ ಪರ್ಟಿಕ್ಯುಲರ್ ಪ್ಲೇಸ್ನಾಗ ಅನ್ನ ಹೆಂಗೆ ಅಂದ್ರೆ ಕಂಟಿನ್ಯೂಯಸ್ ಯಾರೇ ಬರಲಿ ಎಷ್ಟೇ ಜನ ಬರಲಿ ಒಪ್ಪತ್ತು ಹೋಗ್ತಾರ ಅನ್ನೋಂಥ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಕಂಪಲ್ಸರಿ ಸಖತ್ತಾಗಿ ಹೊಟ್ಟೆ ತುಂಬ ಊಟ ಮಾಡೋ ಅಂಥ ಪ್ಲೇಸ್ ಇದು. ಅಂಥ ಮಹಾ ದಾಸೋಹಿ ಅವರು. ಅವ್ರಿಗೆ ಎಷ್ಟೊಂದು ರಿವಾರ್ಡ್ಸ್ ಅವಾರ್ಡ್ಸ್ ಭಾಳಷ್ಟು ಖ್ಯಾತ ಪಡೆದವರು. ನಾನು ಏನು ಹೇಳೋದು ಐ ಥಿಂಕ್ ಐ ಆಮ್ ನಾಟ್ ಸಫಿಷಿಯಂಟ್ ಟು ಟೆಲ್ ಆಲ್ ಸಚ್ ಥಿಂಗ್ಸ್. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿರಬಹುದು ಅವ್ರು ಎಷ್ಟು ಮಹಾ ದಾಸೋಹಿ ಅಂತ. ಆ್ಯಂಡ್ ನಾನು ಫಸ್ಟ್ ಟೈಮ್ ಬಂದಿನಲ್ಲ, ಸೊ ಎಲ್ಲಿ ಏನದ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ದಾಸೋಹ ಅಂದ್ರೆ ಓನ್ಲಿ ದಾಸೋಹ ಇದ್ದಿರ್ಬೋದು ಅಂತ ಅಂದ್ಕೊಂಡೀನಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಎಕ್ಸಾಕ್ಟಾಗಿ ಅಲ್ಲಿ ಏನು ಬರ್ದಿಂದ ಅನ್ನೋದನ್ನು ನಾನು ನೋಡಿಲ್ಲ. ಮ್ಯೂಸಿಯಮ್ ಥರ ಅನ್ನಿಸ್ತು ನನಗೆ. ಲೇಟಾಗಿ ನೋಡ್ರಿ ರಿಯಲ್ನಾಗ ಅಪ್ಪಾಜಿ ಕುಂತಾರ ಅನ್ನಂಗೆ ಅನಿಸ್ತಾ ಇಲ್ಲ ನೋಡ್ರಿ. ಅದು ವ್ಯಾಕ್ಸ್ದ ಏನೋ ಅಂತ ನಾನು ಅಂದ್ಕೊಳ್ತೀನಿ. ವ್ಯಾಕ್ಸ್ದು ಕಂಪ್ಲೀಟಾಗಿದ್ದಿರ್ಬೋದೇನೋ ಅಂತ. ಅವ್ರ ಸ್ಟ್ಯಾಚು ಏನದ ನೋಡ್ರಿ, ಈ ಲಿಟ್ರಲಿ ಅಲ್ಲಿ ಮನುಷ್ಯ ಕುಂತಾರೇನೋ. ಅವ್ರ ಕೈಗಿರೋ ರಿಂಗ್ಸ್ ನೋಡ್ರಿ ಕಂಪ್ಲೀಟಾಗಿ ಅಲ್ಲಿ ಒಬ್ಬರು ಪರ್ಸನ್ ಹರ ಅವರೇ ಹರ ಇಲ್ಲಿ ಅನ್ನಂಗೆ ಅನಿಸ್ತಾ ಇತ್ತು. ಸೊ ಒಳಗೆ ಬಂದೀನಿ. ಒಳಗೆ ಬಂದ ತಕ್ಷಣ ಕಂಪ್ಲೀಟಾಗಿ ನೋಡ್ಕೋತ ಹೋಗೀನಿ. ನಾನು ಇಲ್ಲೇ ಸ್ಟ್ರಕ್ ಆಗೀನಿ. ಐ ವಾಸ್ ಸೀಯಿಂಗ್ ಓನ್ಲಿ ಅಪ್ಪಾಜಿ, ಐ ಡಸಂಟ್ ವಾಂಟ್ ಟು ಮೂವ್ ಅಂದಂಗೆ ಆಗಿತ್ತು. ಸೊ ಇಲ್ಲಿ ಒಳಗೆ ಏನೇನು ಎಲ್ಲ ಪಿಕ್ಚರ್ಸ್ ಅವೆಲ್ಲ ಅಟ್ಲೀಸ್ಟ್ ಮನೆಗೆ ಹೋದ ತಕ್ಷಣ ಓದರಿ ನೋಡರಿ ಅಂತ ಎಲ್ಲ ಇಳಿಸ್ಕೊಂಡೀನಿ. ಆ್ಯಂಡ್ ನಿಮ್ಮನ್ನೂ ತೋರ್ಸೋದೈತದು ಅಂತ ಎಲ್ಲ ಇಳಿಸ್ಕೊಂಡೀನಿ. ಸೊ ಎಷ್ಟು ಜನ ಈ ಪ್ಲೇಸಿಗೆ ಬಂದಿರಿ ಆ್ಯಂಡ್ ನೀವು ಈ ಥರ ಬಿಲೀವ್ ಮಾಡ್ತೀರಿ ಅನ್ನೋದು ಹೇಳ್ರಿ ಫ್ರೆಂಡ್ಸ್. ನಂದಿ ಕಿವಿಯಾಗ ನಾವು ನಮ್ದು ಏನಾರ ವಿಶ್ ಇದ್ರೆ ನಂದಿ ಕಿವಿಯಾಗ ಹೇಳ್ರಿ, ಅವ್ರು ಶಿವಜಿ ತನಕ ಮುಟ್ಟಿಸ್ತಾರೆ, ನಮ್ದು ವಿಶ್ ಕಂಪ್ಲೀಟ್ ಮಾಡ್ತಾರೆ ಅಂತ ಭಾಳ ಜನ ಅಂತಾರಲ್ಲ. ಸೊ ನೋಡಿರಿ ಇಲ್ಲಿ ಕಂಪ್ಲೀಟ್ ವೈಟ್ ಮಾರ್ಬಲ್ ನೋಡ್ಲತ್ತೀನೇನೋ ಅನ್ನೋ ಹಂಗಿತ್ತು. ಆ್ಯಂಡ್ ಇಲ್ಲಿ ಎಲ್ಲ ಅಪ್ಪಾಜಿಗಳ ಫೋಟೋಸ್ ನೋಡ್ತಾ ಇದ್ರಿ. ಇಲ್ಲಿ ಪ್ರತಿ ಒಂದನ್ನು ನೋಡಿ ನಾನು ಮಗ್ನ ಆಗ್ಲತ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಲಿಟ್ರಲ್ಲಿ ಒಂದೊಂದು ಕಾರ್ವಿಂಗ್ ನೋಡ್ರಿ, ಅವ್ರ ಚೇರ್ ನೋಡ್ರಿ, ಸ್ಟ್ಯಾಚು ನೋಡಿ. ಆ್ಯಂಡ್ ಇಲ್ಲಿ ಲಿಂಗಗಳವಲ್ಲ ಫ್ರೆಂಡ್ಸ್, ಅದನ್ನ ನೋಡ್ರಿ ಅವ್ರ ಚೇರ್ ನೋಡ್ರಿ ಎಷ್ಟು ಚೆನ್ನಾಗದ, ಸೂಪರ್ ಆಗದ. ಆ್ಯಂಡ್ ಈವನ್ ಗಣಪತಿ ವಿಗ್ರಹನೂ ಏಟ್ ಅಟ್ರಾಕ್ಟಿವ್ ಮಾಡಂಗದಲ್ಲ ನೋಡ್ರಿ. ನಂದಿನೆಲ್ಲ ನಂದಿ ಅಂತ, ಸೊ ಏಟ್ ಚೆನ್ನಾಗಿರಲ್ಲ, ಸೂಪರಾಗಿ ಅನಿಸ್ತಿತ್ತು ನೋಡಿ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತ. ಸೊ ಕರೆಂಟ್ 2 ಟೈಮ್ಸ್ ಹೋಗಿ ಬಂತು ಫ್ರೆಂಡ್ಸ್. ಅದಕ್ಕೆ ನಿಮ್ಗೆ ಒಂದು ಜೊತೆಲಿ ಡಾರ್ಕ್ ಲೈಟ್ ಕಾಣಿಸುತ್ತೆ, ಒಂದೊಂದು ಜೊತೆಲಿ ಕಡಿಮೆ ಅದ. ಆ್ಯಂಡ್ ಇಲ್ಲಿ ಲಿಂಗಗಳದಿತ್ತಲ್ಲ ಸೂಪರ್ ಆಗಿತ್ತು ಫ್ರೆಂಡ್ಸ್. ನಾನು ಶಾರ್ಟ್ ಮಾಡಿ ಹಾಕಿನಲ್ಲ, ಅದು ಅಂತೂ ಸೂಪರ್ ಅನ್ಸತ್ತಿತ್ತು, ಸೂಪರ್ ಆ್ಯಂಡ್ ಸೂಪರ್. ಆ್ಯಂಡ್ ಎಲ್ಲಿ ದಾಸೋಹಕ್ಕೆ ವೇ ಅದಲ್ಲ ನೋಡಿರಿ ಫ್ರೆಂಡ್ಸ್, ಅದು ನೋಡ್ಕೋತ ಹೋಗ್ಲತ್ತೀನಿ. ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಲೇಸ್ನಾಗ ಬರೋಣ ನನಗೆ ಆಕಳುಗಳ ಸ್ಮೆಲ್ ಬಂತು, ಯಾಕೆ ಈ ಥರ ಅನ್ನಿಸ್ತು ಅಂತ ನೋಡ್ದೆ. ಬಟ್ ಇಲ್ಲಿ ಶಾಲಾನೂ ಅದ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿವಲ್ಲ, ಕ್ಯೂಟ್ ಅನ್ಸತ್ತೀವಿ ಪಪ್ಪೀಸ್ ನನಗೆ. ಸಾರಿ ಪಪ್ಪೀಸ್ ಅಲ್ಲ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಕರುಗಳು. ಸೊ ಇಷ್ಟು ಮಸ್ತ್ ಅನ್ಸತ್ತೀವು ಲಿಟ್ರಲಿ. ನನಗೊಂದು ಖ್ವಾಹಿಶ್ ಅದ ಫ್ರೆಂಡ್ಸ್, ಬಟ್ ಅದು ಹೇಳಲ್ಲ ಇವಾಗ. ಖ್ವಾಹಿಶ್ ಯಾವಾಗೂ ಆಗಲ್ಕಿಂತ ಮುಂಚೆ ಹೇಳ್ಬಾರ್ದಂತಾರೆ. ಏಟ್ ಕ್ಯೂಟಾಗವಲ್ಲ, ಒಂದು ಕೊಟ್ಟರೆ ತೊಗೊಂಡು ಬರಬೇಕು ಅನ್ನೋ ಫೀಲಿಂಗ್ ಹೊಂಟಿತ್ತು. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕುಂತು ಚೆನ್ನಾಗಿದ್ದು. ಆ್ಯಂಡ್ ಅದ್ರ ಮಸ್ತ್ ಫೆಸಿಲಿಟಿನೂ ಇತ್ತು, ಫ್ಯಾನ್, ವಾಟರ್, ಎವ್ರಿಥಿಂಗ್. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಗೋಮಾತಾಗ ನಮಸ್ಕಾರ ಮಾಡಿ ಚೆಲ್ಲಿಯೇ ನಡೀರಿ ಹೋಗರಿ ದಾಸೋಹ ಪ್ಲೇಸ್ಗೆ. ಇಲ್ಲಿ ಲಿಟ್ರಲಿ ಯಾರೂ ಇಲ್ಲ ನೋಡಿರಿ ಫ್ರೆಂಡ್ಸ್, ನಾ ಒಬ್ಬಕಿನೇ ಅನ್ಸುತ್ತೀನಿ. ಇಲ್ಲಿ ಬರೋ ತನಕ ನನಗೆ ಯಾರೂ ಕಾಣಿಸೇ ಇಲ್ಲ ಜನನಾರು. ಅಲ್ಲಿ ದಾಸೋಹ ಪ್ಲೇಸ್ದಾಗ ಜನರು ಹರ, ಇಲ್ಲಿನ ತನಕ ಒಟ್ಟು ನಂಗೆ ಜನ ಕಾಣಿಸಿಲ್ಲ. ನಾ ರಾಂಗ್ ಪ್ಲೇಸಿಗೆ ಹೊಂಟೀನೇನೋ, ನಂಗೆ ಯಾರೂ ಕಾಣಿಸ್ತಾ ಇಲ್ಲ, ಯಾರಿಗೆ ಕೇಳಿ ಅಂತ ಅನ್ನಿಸ್ತಾ ಇತ್ತು. ಸೊ ಕರೆಕ್ಟ್ ಪ್ಲೇಸಿಗೆ ಬಂದೀನಿ. ದಾಸೋಹ ಪ್ಲೇಸಿಗೆ ಬಂದ ತಕ್ಷಣ ಇಲ್ಲಿ ಪ್ಲೇಟ್ಸ್ ಇದ್ದು, ಇಲ್ಲಿಂದ ಒಂದು ಪ್ಲೇಟ್ ತೊಗೊಂಡು ಅಲ್ಲಿ ಹೋಗಿ ಕೈ ತೊಗೊಂಡು ಪ್ಲೇಟನ್ನು ತೊಳ್ಕೊಂಡು ಸೊ ದಾಸೋಹದ ಊಟ ಇತ್ತಲ್ಲ ಅಲ್ಲಿ. ಸೊ ಊಟ ಮಾಡಿ ಆ್ಯಕ್ಚುಲಿ ಹೊಸು ಏನಾಗಿದ್ದಿಲ್ಲ, ಊಟ ಮಾಡಬೇಕು ಅನ್ನೋಂಥ ಫೀಲಿಂಗ್ ಇದ್ದಿಲ್ಲ. ಯಾಕಂದ್ರೆ ವೈಭವ್ ಬಿಟ್ಟ ನಂತರ ನಾನು ಲಿಟಿಲ್ ಹಾರ್ಟ್ಸ್ ತೊಗೊಂಡಿನಿಲ್ಲ ಫ್ರೆಂಡ್ಸ್. ಸೊ 2 ತೊಗೊಂಡಿದ್ರಾಗಿಂದ ಒಂದು ಆಲ್ರೆಡಿ ಲಿಟಿಲ್ ಹಾರ್ಟ್ಸ್ ವೈಭವ್ ಬಿಟ್ಟ ನಂತರ ಊಟ ಮಾಡೀನಿ. ಆ್ಯಂಡ್ ಇಲ್ಲಿ ಹೇಳಬೇಕು ಆದ್ರೆ ನಾಟ್ ಓನ್ಲಿ ದಾಸೋಹ ಅಂತ ಇಲ್ಲ, ಇಲ್ಲಿ ನೀರಿಂದು ಚಿಲ್ಡ್ ವಾಟರ್ ಫೆಸಿಲಿಟಿನೂ ಅದ ಫ್ರೆಂಡ್ಸ್. ನಾನು ನಿಮ್ಗೆ ಹೆಂಗೆ ಹೊಡೆದು ತೋರಿಸಿನಿಲ್ಲ, ಆ ಪರ್ಟಿಕ್ಯುಲರ್ ಪ್ಲೇಸ್ನಾಗೂ
ಚಿಲ್ಡ್ ವಾಟರ್ ಇದ್ದು ಆ್ಯಂಡ್ ಇಲ್ಲೂ ವಾಟರ್ ಫ್ರೆಂಡ್ಸು. ಸೊ ಇಲ್ಲಿ ದಾಸೋಹನಾಗ ರೈಸ್ ಆ್ಯಂಡ್ ಸಾಂಬಾರಿತ್ತು. ಸ್ವಲ್ಪ ಅವ್ರಿಗೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ನೀಡಂತೆ ಸ್ವಲ್ಪ ನೀಡಿಸ್ಕೊಂಡು ಊಟ ಮಾಡೀನಿ. ಭಾಳ ಚೆನ್ನಾಗಿ ಅನಿಸ್ತಾ ಇತ್ತು. ಹಿಂಗೆ ನನಗೆ ಪರ್ಟಿಕ್ಯುಲರಾಗಿ ಎಲ್ಲರ ದೇವಸ್ಥಾನಕ್ಕೆ ಅದನ್ನು ಹೋದಾಗ ಹಿಂಗೆ ನಂಗೆ ದಾಸೋಹನಾಗ ಊಟ ಮಾಡ್ಬೇಕಂದ್ರೆ ಒಂದು ಟೈಮ್ನಾಗ ಇಷ್ಟ ಆಗ್ತಿದ್ದಿಲ್ಲ. ಬಟ್ ಇವಾಗ ಹೆಂಗೆ ಅಂದ್ರೆ ಐ ಆಮ್ ಆಲ್ಸೋ ಲಕ್ಕಿ ಟು ಹ್ಯಾವ್ ಸಚ್ ಪ್ರಸಾದ ಅಂತ ಅನ್ನಿಸ್ತು. ಅಲ್ಲಿ ದಾಸೋಹ ತೊಗೊಂಡು ಕೈ ತೊಗೊಂಡು ಪ್ಲೇಟ್ ಅದನ್ನು ತೊಳೆದು ಇಟ್ಟು ವಾಪಸ್ ಹೋಗ್ತಾಯಿದ್ದೀನಿ. ಒಬ್ಬರು ಭಯ್ಯ ಕರೆದು ಅಕ್ಕೋರೆ ನೀವು ಒಳಗೆ ಹೋಗಿಲ್ಲ, ನೀವು ಒಳಗೆ ಹೋಗಿ ನಂದದೀಪಕ್ಕೂ ಶಣ್ ಮಾಡಿರಿ ಅಂತಂದರು. ನಂದದೀಪ ಇತ್ತು ಬಟ್ ಹೋಗ್ಬಿಡ್ತಾರೇನಿಲ್ಲ ಅಂತ ನಂಗೆ ಅದೊಂದು ಕನ್ಫ್ಯೂಷನ್ ಇತ್ತು ಫ್ರೆಂಡ್ಸು. ಆ ಭಯ್ಯ ಕೇಳಿದ್ರೆ ಎಲ್ಲರಿಗೆ ದರ್ಶನ ಓಪನೇ ಇರ್ತದೆ ಮೇಡಮ್, ನೀವು ಹೋಗ್ಬೋದು ಅಂತಂದರು. ಸೊ ಅಲ್ಲಿ ಒಳಗೆ ಹೋಗಿ ನಂದದೀಪವನ್ನು ನಾನು ದರ್ಶನ ಮಾಡ್ಕೊಂಡೀನಿ. ಆ್ಯಂಡ್ ಅಲ್ಲೊಬ್ಬರು ಅಜ್ಜಿ ಕುಂತಿದ್ರು, ಅವ್ರು ಮಾತ್ರ ನಿಮ್ಗೆ ಡೈರೆಕ್ಟಾಗಿ ಕೇಳಿಸ್ತೀನಿ ಏನನ್ನೋದು. ಆ್ಯಂಡ್ ಇನ್ನೂ ಎಲ್ಲ ದೇವರ ಪ್ರತಿಮೆಗಳು ದೇವರನ್ನು ನಮಸ್ಕಾರ ಮಾಡಿ ಹೋಗಬೇಕು ಅಂದ್ಕೊಂಡ್ರಷ್ಟರಲ್ಲಿ ಅಜ್ಜಿಯೊಬ್ಬರು ಬಂದಿದ್ದರು. ಅವ್ರೇನೇ ಹೇಳತ್ತಾರ ಕೇಳ್ರಿ ಫ್ರೆಂಡ್ಸ್. ಹಾಂ ಹಾಂ ಶಿವರಾತ್ರಿ ಬದಲಾಯಿಸ್ತೀರಿ ಮೇಡಮ್. ಸೊ ಅಜ್ಜಿ ಏನಂತ ಹೇಳಿದ್ರು ನಿಮ್ಗೆ ಅರ್ಥ ಆಯ್ತೇನಿಲ್ಲ ಅನ್ನೋದು ಮತ್ತೊಂದು ಬಾರಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಅಜ್ಜಿ ಇಲ್ಲಿ ನಂದದೀಪ ನೋಡ್ಕೋರು, ಇವ್ರು ನೋಡ್ಕೋತಾರಂತ ಅಜ್ಜಿ. ಸೊ ಅವ್ರು ಏನು ಹೇಳಿದ್ರು ಅಂದ್ರೆ ಒಂದು ಬಾರಿ ಎಣ್ಣೆ ಹಾಕೀವಿ ಅಂತಂದ್ರೆ ಮತ್ತೆ ನೋಡ್ಲಕ್ಕೆ ಹತ್ತಲ್ಲಮ್ಮ, ಶಿವರಾತ್ರಿಗೆ ಒಂದು ಬಾರಿ ಪೂರ ನಂದದೀಪ ಹಚ್ಚೋದೇನು ಹಣ್ಕಿ ಇರ್ತದೆ ನೋಡಿರಿ, ಅದು ಮಾತ್ರ ಬದಲಾಯಿಸ್ತೀವಿ ಅಂತ ಹೇಳಿದರು ಫ್ರೆಂಡ್ಸ್. ಆ್ಯಂಡ್ ಈ ತನಕ ನೀವು ಏನು ಸ್ವಾಸ್ತಿಕ್ ನೋಡಿರಲಿಲ್ಲ, ಅದು ಬಾಯದ ಫ್ರೆಂಡ್ಸ್. ವಾಟರ್ ರಿಸೋರ್ಸ್ ಇಲ್ಲಿಂದ ಹೋಗಿ ಕಾಣಿಸ್ತದೆ. ಆ್ಯಂಡ್ ಲೆಫ್ಟ್ ಸೈಡ್ ಏನದಲ್ಲ ಅಲ್ಲಿ ಅಡುಗೆ ಮಾಡ್ತಾರೆ. ಕೆಲವೊಬ್ಬರು ಹರಕೆಗಳು ಮಾಡ್ಕೋತಾರೆ ನೋಡ್ರಿ, ಜವಳದಂತ ಅವು ಅಂತ. ಅವರೆಲ್ಲ ಇಲ್ಲಿ ಜವಳ ತೆಗಿಯೋರಾಗಲಿ ಅವ್ರದ್ದು ಏನು ಭೀ ವಿಷ್ ಅದನ್ನ ಇರ್ತಾವಲ್ಲ ನೋಡ್ರಿ, ಅವ್ರು ಮಾಡೋರೆಲ್ಲ ಇಲ್ಲಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಅಡುಗೆನೂ ಐ ಥಿಂಕ್ ದಾಸೋಹ ಸಲಕ್ಕೂ ಅಡುಗೆ ಇಲ್ಲೇ ಮಾಡ್ತಿರ್ಬೋದನ್ನು, ಯಾಕಂದ್ರೆ ಭಾಳ ದೊಡ್ಡ ಬೋಣಿ ಅವಲ್ಲ ಫ್ರೆಂಡ್ಸ್. ಸೊ ನನಗೆ ಆ ಥರ ಅಂದ್ಕೊಂಡು ನಾನು ದಾಸೋಹ ಸಲುವಾಗೂ ಇಲ್ಲಿ ಅಡುಗೆ ಮಾಡ್ತಾರೆ ಅಂತ. ಇಲ್ಲಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಅದು ಫ್ರೆಂಡ್ಸ್. ನೀವು ಎಲ್ಲಿ ನೋಡ್ಬೋದು ಹಿಂಗೆ ಇಷ್ಟದ ದಾಸೋಹ ಅಡುಗೆ ಮಾಡ್ಲತ್ತರೂ ಎಲ್ಲಿ ಭೀ ಹಿಂಗೆ ಗಲೀಜ್ ಅನ್ನೋ ಸಪ್ಲೈ ಎಲ್ಲೂ ಇಟ್ಟಿಲ್ಲ, ಮುಸ್ರಿನೂ ಎಲ್ಲೂ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗದ. ಅದೊಂದು ಭಾಳ ಇಷ್ಟ ಆಯಿತು ಫ್ರೆಂಡ್ಸ್. ಯಾಕಂದ್ರೆ ಎಲ್ಲರೀಗ ಇವಾಗಿನ ಟೈಮಿನಾಗ ನೀಟ್ನೆಸ್ ಮೇಲೆ ಭಾಳ, ಯಾಕಂದ್ರೆ ನೀಟ್ನೆಸ್ ಇತ್ತಂದರೆ ನಾವು ಉಣ್ಣೋದಾದ್ರೂ ನಮ್ಮ ಮೈಗೆ ಹತ್ತದಲ್ಲ ಫ್ರೆಂಡ್ಸು. ಎಲ್ಲರೂ ನೋಡಿರಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅನ್ನೋದು ಕಂಪಲ್ಸರಿ. ಪ್ರತಿಯೊಬ್ಬರು ಅಲ್ಲಿ ಏನು ಬೀಳ್ಗುಡಲ್ದಂಗೂ ಮಾಡ್ಲತ್ತಿರು. ಆ್ಯಂಡ್ ದಾಸೋಹನಾಗ ಊಟ ಮಾಡಿ ನಂದದೀಪನೂ ದರ್ಶನ ಮಾಡ್ಕೊಂಡು ಬಂದು ಹೊರಗೆ ಕುಂತೀನಿ. ಇಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತಣ್ಣಗಿತ್ತು. ಸೊ ಆ ಪಾಪು ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸ್ತೈತೆ. ಆ್ಯಂಡ್ ಇನ್ನೊಂದು ಏನು ಅಬ್ಸರ್ವ್ ಮಾಡಿ ನಾನು ಅಂದ್ರೆ ಇಲ್ಲಿ ತೆಲುಗುದವ್ರು ಭಾಳಷ್ಟು ಜನ ಹೊಂಟಿದ್ರು, ಅಂದ್ರೆ ಸೆಟಲ್ಡ್ ಇನ್ ತೆಲಂಗಾಣ ಇದ್ದವರು. ಒಂದು ಸ್ವಲ್ಪ ಟೈಮ್ ತನಕ ಪಾಪು ಆಡ್ಲತ್ತಿಳಲ್ಲ, ಬಬಲ್ಸ್ ತೆಗೆದೋದನ್ನೆಲ್ಲ ಮಾಡ್ಲತ್ತಿಲ್ಲ. ಆಕೆ ನೋಡಿ ಟೈಮ್ ಪಾಸ್ ಮಾಡ್ಕೋತ ಕುಂತೀನಿ. ಆ್ಯಂಡ್ ಆನಂತರ ಒಂದು ಸ್ವಲ್ಪ ನಂಗೆ ಪರ್ಚೇಸ್ ಮಾಡರಿ ಅಂಥೇಳಿ ಅಂದ್ರೆ ಇಲ್ಲಿ ಶಾಪಿಂಗ್ ಮಾಡರಿ ಅಂಥೇಳಿ ಹೋಗೀನಿ. ನನಗೊಂದು ಸ್ವಲ್ಪ ಎಷ್ಟು ದಿನ ಆಯಿತು ಎಲಿಫೆಂಟ್ಸ್ ಮತ್ತು ನಂತರ ಕೌ ಆ್ಯಂಡ್ ಕಾಫ್ ಸ್ಟ್ಯಾಚು ತೊಗೋಬೋದು. ಆ್ಯಂಡ್ ಅವಲ್ ಹಿಂಗೆ ಕೆಲವೊಂದು ನಡೆದವು ತಲೆಗ. ಸೊ ಏನು ಸಿಗ್ತದೆ ಏನಿಲ್ಲ ಅನ್ನೋದು ನೋಡಿರಿ. ಸೊ ಇಲ್ಲಿ ಹಿಂಗೆ ಇಷ್ಟ ಆಯ್ತು ನನಗೆ, ಮಾರ್ಬಲ್ದು ಮಾಡಿಂದ. ಇದೇ ಸೇಮ್ ಸ್ಟೋನ್ನಾಗೆ ನನಗೆ ನಂದಿ ವಿಗ್ರಹನೂ ಎರಡು ಇದ್ರ ಸೇಮ್ ಅನ್ನಿಸ್ತದಲ್ಲ, ಅದು ತೊಗೊಬರಿ ಅಂತ ಅಂದ್ಕೊಂಡೀನಿ. ಬಟ್ ಆ ಥರ ಇದ್ದಿಲ್ಲ, ಇದು ಬೇರೆ ಸ್ಟೋನ್ ಇತ್ತು ಆ್ಯಂಡ್ ನಂದಿನೂ ಬೇರೆ ಸ್ಟೋನ್ ಇತ್ತು. ಸೊ ಬೇಡ ಅಂತಂದಿನಿ. ಆ್ಯಂಡ್ ಅವ್ರ ರೇಟ್ನೂ ಜಾಸ್ತಿ ಹೇಳ್ತಿರು, 450 ಫಾರ್ ನಂದಿ ಲಿಂಗ, 250 ಫಾರ್ ನಂದಿ ಅಂತಂದರು. ಸೊ ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ಬಂದ. ಆ್ಯಂಡ್ ಆ ನಂತರ ಕಾಫ್ ಎಲಿಫೆಂಟ್ಸ್ ಅವೆಲ್ಲ ನೋಡೀನಿ, ನನಗೆ ಅವೆಲ್ಲನೂ ಇಷ್ಟ ಆಯಿತು. ಸೊ ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ನಡ್ಕೋತ ವಾಪಸ್ ಬಂದೀನಿ ಕಾಲೇಜ್ಗೆ. ಹೋಗೋ ಹೊತ್ತಿನಾಗ ಹುಡ್ಕೋತ ಹೋಗ್ಲಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡೀನಿ. ಬಟ್ ಬರೋ ಹೊತ್ತಿನಾಗ ಈಸಿಯಾಗಿ ಬಂದೀನಿ ಅನ್ನಿಸ್ತು ನನಗೆ. ಹಾಫ್ ಆನ್ ಅವರ್ನೂ ಹತ್ತಿಲ್ಲ, ಆರಾಮಾಗಿ ಬಂದು. ಆ್ಯಂಡ್ ಇಲ್ಲಿ ಬಂದ ನಂತರ ಒಂದು ಸ್ವಲ್ಪ ಎಲ್ಲ ಕಡೆ ಎಕ್ಸ್ಪ್ಲೋರ್, ಅಂದರೆ ಜಸ್ಟ್ ನೋಡಿನಿ. ಎಕ್ಸ್ಪ್ಲೋರ್ ಅಂದ್ರೆ ಏನು ಒಳಗೆಲ್ಲ ಹೋಗಿ ತಿರುಗಿಲ್ಲ. ಬಟ್ ಯೂನಿವರ್ಸಿಟಿ, ಸೆಲ್ಫ್ ಯೂನಿವರ್ಸಿಟಿ ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತಲ್ಲ. ಸೊ ದೊಡ್ಡ ಪ್ಲೇಸ್, ಪ್ರತಿಯೊಂದು ಇಲ್ಲಿ ನೋಡ್ಲಕ್ಕೆ ವಾವ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಅಷ್ಟರಲ್ಲಿ
ಕೂಲ್ ಏರ್ನೂ ಐತಲ್ಲ, ಅಂದ್ರೆ ಗರ್ಮಿ ಅದ ಫ್ರೆಂಡ್ಸ್, ಇಲ್ಲತ್ತಿಲ್ಲ ಬೇಸಿಗೆ ಅದ, ಹೆಂಗೆ ಭೀ ಗರ್ಮಿ ಇರಲೇಬೇಕು. ಬಟ್ ಗಿಡ ಕೆಳಗೆ ಕುಂತೀನಿ, ತಣ್ಣಗೆ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ NCC ಕ್ಯಾಂಡಿಡೇಟ್ಸ್ ಬಂದಿದ್ದರು ಅಲ್ಲಿ. ಅವ್ರದ್ದೆಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀನಿ, ಅವರು ಹೆಂಗೆ ವಾರ್ಮಪ್ ಮಾಡ್ತಾಯಿದ್ರು, ಯಾವ ಥರ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅಂತ ಅವೆಲ್ಲ ನೋಡೋಷ್ಟರಲ್ಲಿ 1 ಅವರ್ ಆಯಿತು ಫ್ರೆಂಡ್ಸ್. ಸೊ ಈ ಥರ ಟೈಮ್ ಪಾಸ್ ಮಾಡೀನಿ, ಕಂಪ್ಲೀಟ್ 1 ಡೇ ಏನೆಲ್ಲ ಮಾಡೀನಿ ಅನ್ನೋದು ನಂದು ಇವತ್ತಿನ ವೀಡಿಯೋನಾಗ ನೀವು ನೋಡ್ಲತ್ತೀರಿ ಫ್ರೆಂಡ್ಸ್. ಸೊ ಕಲಬುರ್ಗಿನಾಗ ಮಾರ್ನಿಂಗ್ ಅಲ್ಲ, ಮಧ್ಯಾಹ್ನ 1 ನಂತರ 6:30 ತನಕ ಇಲ್ಲೇ ಇದ್ದೀವಲ್ಲ, ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಪಾಪ ಚಿಕ್ಕ ಮಕ್ಕಳಲ್ಲ, ಗನ್ ತೊಗೊಂಡು ವಾರ್ಮಪ್ ಮಾಡ್ತಾಯಿದ್ರು, ಹೆವಿ ಲಿಫ್ಟಿಂಗ್. ಫಸ್ಟ್ 1 ರೌಂಡ್ ನಾರ್ಮಲಾಗಿ ಹಿಡ್ಕೊಂಡ್ರು ಶೋಲ್ಡರ್ ಮೇಲೆ, ಆ ನಂತರ ಕಂಪ್ಲೀಟಾಗಿ ಕೈ ಮೇಲೆ ತೊಗೊಂಡು ರನ್ನಿಂಗ್ ಮಾಡಿರಿ ಅಂತಂತಂದರು. ಹೊಸವ್ರು ಇದ್ದವರು ಒಂದು ಸ್ವಲ್ಪ ಹಿಂದೆ ಬೀಳತ್ತಿರು, ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರು ದೇವರ್ ಗೋಯಿಂಗ್ ಫಾಸ್ಟ್ ಫ್ರೆಂಡ್ಸ್. ಸೊ ಅದು ನೋಡಿ ಅಂದ್ಕೊಂಡೀನಿ, ಈ ಥರ ಕಂಪಲ್ಸರಿ ನಾವು ರೂಟೀನ್ದಾಗಿದ್ದರೂ ಮಾಡ್ಲಿಕ್ಕೇನು ಪ್ರಾಬ್ಲಮ್ ಆಗಲ್ಲ ಅಂತ. ಆ್ಯಂಡ್ ನೋಡೋಷ್ಟರಲ್ಲಿ 6 ಆಗಿತ್ತು. ಬಟ್ 6ಗೆ ಏನೂ ಬಂದಿಲ್ಲ. 6:15 ನಂತರ ದಿ ಸ್ಟಾರ್ಟೆಡ್ ಕಮ್ಮಿಂಗ್ ಫ್ರೆಂಡ್ಸ್. 4 ಜನ ಈ ಥರ ಹೊಂಟಿದ್ರು. ಪೇರೆಂಟ್ಸ್ನು ಕೆಲವೊಬ್ಬರು ಬಿಟ್ಟು ಹೋಗಿರಲ್ಲ, ಅವ್ರನ್ನೂ ಎಲ್ಲರೂ ಹೊಂಟಿರು. ಎಲ್ಲ ಪೇರೆಂಟ್ಸ್ ಎಲ್ಲ ಹೊಂಟ್ರು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ. ನಾನು ವೈಭವ್ಗೆ ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಂದಿರ್ತೀನಿ ಅಂತ ಏನೋ ಹೇಳಿದ್ದಿಲ್ಲಲ್ಲ, ಅದಕ್ಕೆ ನಾನು ಹೋಗಿ ಮುಂದೆ ನಿಂತೀನಿ ಫ್ರೆಂಡ್ಸ್. ವೈಭವ್ ಯಾವಾಗ ಬರ್ತಾನೆ ಅವನಿಗೆ ರಿಸೀವ್ ಮಾಡ್ಕೊಂಡು ಪಟ್ಟಂತ ಹೋಗೋದು, ಯಾಕಂದ್ರೆ ಮತ್ತು ಬಸ್ ಸಿಗ್ತಾವ ಇಲ್ಲ ಅನ್ನೋದು ಡೌಟ್ ಫ್ರೆಂಡ್ಸ್. ಸೊ ಅದ್ರ ಸಲುವಾಗಿ ಅವ ಯಾವಾಗ ಬರ್ತಾನೆ ಅಂತ ಅವ್ನ ಸಲುವಾಗಿ ನೋಡ್ಲತ್ತೀನಿ. ನೋಡೋಷ್ಟರಲ್ಲಿ ವೈಭವನು ಬಂದನು. ಸೊ ಕಾಲೇಜಿಂದ ಹೊರಗೆ ಆಗೋಷ್ಟರಲ್ಲಿ 6:30. ಆಟೋಸ್ ಎಲ್ಲ ಇಂಥ ರಶ್ ಇದ್ದವರು ವಲ್ಲತ್ತಿರು ಬರ್ಲಕ್ಕೆ. ಕೆಲವೊಬ್ಬರಿಗೆ 2 ಆಟೋದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಬಿಡ್ಲಿಕ್ಕೆ ಹೇಳಿದ್ದೀನಿ. 6:30 ತನಕ ಹಂಗೆ ಬಂದೀವಿ. ಬಂದ ತಕ್ಷಣ ಏನು ಬಸ್ ಇದ್ದಿಲ್ಲ ಫ್ರೆಂಡ್ಸ್. ಒಂದು 10-15 ಮಿನಿಟ್ಸ್ ನಂತರ ಒಂದು ಬಸ್ ಬಂತು. ಆ್ಯಂಡ್ ಅದು ಹುಮ್ನಾಬಾದ್ ತನಕ ಅಷ್ಟೇ ಇತ್ತು. ಹುಮ್ನಾಬಾದಿಂದ ಅಲ್ಲಿಂದ ತನಕ ಬಂದೀವಿ. ಅಲ್ಲಿಂದ ಮತ್ತು ಬೇರೆ ಬಸ್ ಹಿಡ್ದು ನಮ್ಮ ಹೋಮ್ ಟೌನ್ಗೆ ರೀಚ್ ಆದೆವು. ಬರ್ಲಕ್ಕೆ ಲೇಟ್ ಆಗಿತ್ತು ಫ್ರೆಂಡ್ಸ್. ಆ್ಯಂಡ್ ಮೊಬೈಲ್ನಾಗ ಚಾರ್ಜಿಂಗ್ನೂ ಇದ್ದಿಲ್ಲ. ಜಾಸ್ತಿ ಬಿಸಿಲಿತ್ತಂದ್ರೆ ನನ್ನ ಫೋನ್ ಐ ಥಿಂಕ್ ಖರಾಬ್ ಆಗ್ಲತ್ತದೋ ಏನೋ, ಅದು ಇಂಡಿಕೇಶನ್ ಅನಿಸ್ತಾ ಇದೆ. ಚಾರ್ಜಿಂಗ್ ಭಾಳ ಜಲ್ದಿ ಇಳಿಲತ್ತದ ಫ್ರೆಂಡ್ಸ್. ಜಸ್ಟ್ ಒಂದು ಕ್ಲಿಪ್ ತೊಗೊಬರಿ ಅಂತ ತೊಗೊಂಡೀನಿ. ಅವು ಸೊ ನಮ್ಮ ಹೋಮ್ ಟೌನ್ಗೆ ರೀಚ್ ಆಗ್ಲಿಕ್ಕೆ ಆಫ್ಟರ್ 10-20 ರೀಚ್ ಆಗಿವಿ ಫ್ರೆಂಡ್ಸ್. ಆ್ಯಂಡ್ ಮನೆಗೆ ಬಂದು ಊಟ ಮಾಡಬಾರ್ದು ಅಂತ ಕೊಂಡ್ಕೊಂಡ. ಬಟ್ ನೆಕ್ಸ್ಟ್ ಡೇ ಗುರುವಾರ ಒಪ್ಪತ್ತಿರ್ತದು ಅಂಥೇಳಿ ಮುಂಜಾನೆ ಹಿಡಿದು ಏನೋ ಉಂಡಿಲ್ಲ ಅಂತ ರಾತ್ರಿ ಬಂದು ಅವಾಗ ಊಟ ಮಾಡೀನಿ. ಎಲ್ಲ ಮಾಡಿಟ್ಟೆ ಹೋಗಿನಲ್ಲ, ಚಪಾತಿ ಪಲ್ಯ ಎಲ್ಲ ಬಂದು ಊಟ ಮಾಡೀವಿ. ನಾನು ವೈಭವ್ ಎಲ್ಲರೂ ಕಲ್ತೀವಿ ಫ್ರೆಂಡ್. ಇಲ್ಲಿ ನಮ್ಮಿಬ್ಬರ ಸಲುವಾಗಿ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ, ಚಪಾತಿ ಪಲ್ಯ ಎಲ್ಲ ಅಲ್ಲಿ ಊಟ ಮಾಡರಿ ಅಂತ. ಬಟ್ ಶಾಪಿಂಗ್ ಹೋಗಿನ ಕಡೆಯಿಂದ ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ಅಲ್ಲಿ ಊಟ ಮಾಡಿದ್ದಿಲ್ಲ, ಮನೆಗೆ ಬಂದೆ ಊಟ ಮಾಡೀವಿ. ಸೊ ಹೀಗಿತ್ತು ನಂದು ನನ್ನ ಮಗಂದು ಇವತ್ತಿನ 1 ಡೇ ಕಂಪ್ಲೀಟ್ಲಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿರಿ. ನೀವು ನಿಮ್ಮ ಮಕ್ಕಳ ಜೊತೆಯಲ್ಲಿ ಯಾವ ಥರ ಇರ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಆ್ಯಂಡ್ ಎಲ್ಲ ಹಳೆ ಫ್ರೆಂಡ್ಸಿಗೆ ಆ್ಯಂಡ್ ಹೊಸ ಫ್ರೆಂಡ್ಸಿಗೂ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ಪ್ಲೀಸ್ ಡೆಫಿನೆಟ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.